Hello everyone, how are you all? Yes, ಸೊ ಈ ಒಂದು ವಿಡಿಯೋದಲ್ಲಿ ನಾವು ಏನು ಮಾಡೋಣ, ಕಾಂತಗಳ ಅನ್ವೇಷಣೆ ಎಂಬ ಅಧ್ಯಾಯದ ಮುಂದಿನ ಭಾಗವನ್ನು ನಾವು ನೋಡ್ತಾ ಹೋಗೋಣ. ಸೊ ನಾವು ಹಿಂದಿನ ವಿಡಿಯೋದಲ್ಲಿ ಏನು ಕಲಿತಾ ಇದ್ವಿ, ಕಾಂತಗಳ ಅನ್ವೇಷಣೆ ಎಂಬ ಅಧ್ಯಾಯದಲ್ಲಿ ನಾವು ಕಾಂತೀಯ ಮತ್ತು ಅಕಾಂತೀಯ ವಸ್ತುಗಳ ಬಗ್ಗೆ ತಿಳ್ಕೊಂಡಿದ್ವಿ, ಹೌದಾ? ಇವತ್ತಿನ ದಿನ ನಾವು ಏನು ಮಾಡೋಣ, ಕಾಂತದ ಧ್ರುವಗಳು ಮತ್ತು ಕಾಂತಗಳನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ದಿಕ್ಕುಗಳನ್ನು ಕಂಡುಹಿಡಿತಾ ಇದ್ರು ಅಂತಂದೇಳಿ ನಾವು ತಿಳ್ಕೊಳ್ಳೋಣ. ಓಕೆ, ಹಾಗಾದರೆ ಕಾಂತದ ಧ್ರುವಗಳು ಅಂದ್ರೇನು? ಸೊ ನಾವೇನು ಮಾಡಬೇಕು ಅಂತಂದರೆ, ಕಾಂತದ ಧ್ರುವಗಳನ್ನು ಕಂಡುಹಿಡಬೇಕು ಅಂದರೆ ಏನು ಮಾಡಬೇಕು? ಫಸ್ಟಪ್ಪ ಅಂದರೆ ಕಾಗದದ ಹಾಳೆ ಮೇಲೆ ಕೆಲವು ಕಬ್ಬಿಣದ ರಜೆಗಳನ್ನು ಹರಡಬೇಕು, ಕಬ್ಬಿಣದ ತುಂಡುಗಳನ್ನು ಹರಡಬೇಕು. ಅವು ಸಣ್ಣ ಸಣ್ಣವಾಗಿರಬೇಕು. ಅದಕ್ಕೆ ನಾವು ಅದನ್ನು ಏನಂತ ಕರಿತೀವಿ, ಕಬ್ಬಿಣದ ರಜೆಗಳು ಅಂತಂದು ಹೇಳಿ ಅಂತಿದ್ದೀವಿ. ಸೊ ಇಲ್ಲಿ ತೋರಿಸಿದ್ದಾರೆ ನೋಡಿರಿ ಚಿತ್ರದಲ್ಲಿ, ಇವುಗಳನ್ನು ನಾವೇನಂತೀವಿ, ಇವು ಏನು ಬ್ಲ್ಯಾಕ್ ಕಲರಲ್ಲಿ ಕಾಣಿಸ್ತಾ ಇದ್ದಾವಲ್ಲ, ಇವೆಲ್ಲ ಏನಿವು ಕಬ್ಬಿಣದ ರಜೆಗಳು. ಅವುಗಳನ್ನು ಹರಡಾದಮೇಲೆ ಅದ್ರ ಮೇಲೆ ಏನಿಡಬೇಕು, ನಾವು ಒಂದು ದಂಡಕಾಂತವನ್ನು ಇಡಬೇಕು. ಸ್ವಲ್ಪ ನಾವು ಕಾಗದವನ್ನು ಅಲ್ಲಾಡಿಸಿದ್ವಿ ಅಂತ ಅಂದರೆ ಕಬ್ಬಿಣದ ರಜೆಗಳು ಏನಾಗ್ತವೆ ಅಂತಂದು ಹೇಳಿ ನೋಡಿರಿ. ಸೊ ಅವಾಗ ಏನಾಗ್ತವೆ, ಈ ಕಬ್ಬಿಣದ ರಜೆಗಳು ಲಾಸ್ಟ್ ಎಂಡ್ ಏನಿರ್ತಾವಲ್ಲ, ದಂಡಕಾಂತದ ಎಂಡು, ಅವುಗಳಿಗೆ ಏನು ಮಾಡ್ತವೆ, ಜಾಸ್ತಿ ಅಂಟ್ಕೊಂಡು ಬಿಡ್ತವೆ. ಸೊ ಹೆಂಗೆ ಇಲ್ಲಿ ಚಿತ್ರದಲ್ಲಿ ತೋರಿಸಿದಾರಲ್ಲ, ಯಾವ ರೀತಿ ಜಾಸ್ತಿ ತುದಿಗಳಲ್ಲೇ ಜಾಸ್ತಿ ಅಂಟ್ಕೊಂಡಿದ್ದಾವೆ, ಹೌದಾ? ಆಕರ್ಷಣೆ ಆಗಿದ್ದಾವೆ ಕಬ್ಬಿಣದ ರಜೆಗಳು. ಸೊ ಹಾಗಾದ್ರೆ ಇಲ್ಲಿ ಬೇರೆ ಪಾರ್ಟಲ್ಲಿ ಕಡಿಮೆ ಆಗಿದ್ದಾವೆ, ಇಲ್ಲಿ ಮಾತ್ರ ಜಾಸ್ತಿ ಆಗಿದ್ದಾವೆ ನೋಡಿರಿ, ಹೌದಾ? ನಡುವೆ ಏನಾಗಿದ್ದಾವೆ, ಅಷ್ಟೊಂದು ಅಂಟ್ಕೊಂಡಿಲ್ಲ. ಎಂಡ್ಗಳಲ್ಲಿ ತುದಿಗಳಲ್ಲಿ ಜಾಸ್ತಿ ಅಂಟ್ಕೊಂಡಿದ್ದಾವೆ. ಯಾಕೆ ಹೀಗಾಗುತ್ತಪ್ಪ ಅಂತಂದರೆ, ಸೊ ಈ ಒಂದು ಎಂಡ್ಗಳ ತುದಿಗಳು ಏನಿರ್ತಾವಲ್ಲ, ನಾವು ಇವುಗಳನ್ನು ಏನಂತೀವಿ ಅಂತಂದರೆ ಕಾಂತದ ಧ್ರುವಗಳು ಅಂತಂದು ಹೇಳಿ ಕರೀತಾರೆ. ಏನಂತ ಕರೀತಾರೆ ಅವನ್ನ? ಕಾಂತದ ಧ್ರುವಗಳು ಅಂತಂದು ಹೇಳಿ ಕರೀತಾರೆ. ಸೊ ಇದನ್ನು ನಾವು ಉತ್ತರ ಧ್ರುವ, ಎನ್ ಅಂದರೆ ಉತ್ತರ ಧ್ರುವ, ಮತ್ತು ಸೌತ್, ಎಸ್ ಅಂದರೆ ದಕ್ಷಿಣ ಧ್ರುವ, ಸೊ ಇವೆರಡು ಏನಿವು ಧ್ರುವಗಳು ಅಂದರೆ ತುದಿಗಳು. ಇವುಗಳನ್ನು ನಾವೇನಂತ ಕರಿತೀವಿ, ಧ್ರುವಗಳು ಅಂತಂದು ಹೇಳಿ ಕರೆದ್ವಿ. ಒಂದನ್ನು ಉತ್ತರ ಧ್ರುವ ಅಂತ ಕರೆದ್ವಿ, ಇನ್ನೊಂದನ್ನು ದಕ್ಷಿಣ ಧ್ರುವ ಅಂತಂದು ಹೇಳಿ ಕರೆದ್ವಿ. ಸೊ ಈ ಒಂದು ಚಟುವಟಿಕೆಯಿಂದ ನಮಗೇನಪ್ಪ ಗೊತ್ತಾಗತ್ತೆ ಅಂತ ಅಂದ್ರೆ, ಕಾಂತದ ಧ್ರುವಗಳಲ್ಲಿ ಜಾಸ್ತಿ ಆಕರ್ಷಣೀಯ ಶಕ್ತಿ ಇರುತ್ತೆ ಅಂತಂದು ಹೇಳಿ ಗೊತ್ತಾಗ್ತವೆ, ಹೌದಾ? ಅದೇ ರೀತಿ ನಾವು ಈ ಒಂದು ಕಾಂತದ ಧ್ರುವಗಳೇನಿರ್ತಾವಲ್ಲ, ನಾವು ಈ ಕಾಂತನ ನಾವು ಎಷ್ಟೇ ತುಂಡುಗಳನ್ನು ವಿಭಜಿಸಿದ್ರೂ ಮತ್ತು ನಾವು ಉತ್ತರ ದಕ್ಷಿಣ ಧ್ರುವಗಳನ್ನು ನಾವು ಪಡಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಹೆಂಗಪ್ಪ ಅಂದರೆ ನೋಡಿರಿ, ಸೊ ನಾನೀಗ ಇದನ್ನು ಇಲ್ಲಿಗೆ ಕಟ್ ಮಾಡಿದೆ ಅಂತ ಇಟ್ಕೊಳ್ಳಿ. ಸೊ ಈ ಒಂದು ದಂಡಕಾಂತ ನಾನು ಇಲ್ಲಿ ಕಟ್ ಮಾಡಿದರೆ, ಸೊ ಇದು ಎರಡು ಭಾಗ ಆಯಿತು, ಈ ಕಡೆದೊಂದು ಭಾಗ, ಈ ಕಡೆದೊಂದು ಭಾಗ, ಹೌದಾ? ಸೊ ಇಲ್ಲಿ ಆಲ್ರೆಡಿ ಉತ್ತರ ಧ್ರುವ ಇದೆ, ಇದು ಏನಾಗುತ್ತೆ ಅವಾಗ ದಕ್ಷಿಣ ಧ್ರುವ ಆಗುತ್ತೆ. ಸೊ ಇಲ್ಲಿ ದಕ್ಷಿಣ ಧ್ರುವ ಇದೆ, ಇದು ಏನಾಗುತ್ತೆ ಈಗ ಉತ್ತರ ಧ್ರುವ ಆಕತಿ. ಇದು ಉತ್ತರ ಧ್ರುವ ಆಕತಿ, ಇದು ದಕ್ಷಿಣ ಧ್ರುವ ಆಕತಿ. ಮತ್ತು ಅಗೇನ್ ನಾನು ಇದನ್ನು ಮತ್ತೆ ಡಿವೈಡ್ ಮಾಡಿದೆ ಅಂತ ಅಂದ್ರೆ, ಸೊ ಇಲ್ಲೇನೈತಿ ಉತ್ತರ ಧ್ರುವ ಇದೆ, ಇದು ಏನಾಕತ್ತೆ ಅವಾಗ ದಕ್ಷಿಣ ಧ್ರುವ ಆಕತಿ. ಇಲ್ಲಿ ದಕ್ಷಿಣ ಧ್ರುವ ಇದೆ, ಈ ಎಂಡ್ ಏನಾಗುತ್ತೆ ಉತ್ತರ ಧ್ರುವ ಆಕತಿ. ಹಿಂಗೆ ಪದೇ ಪದೇ ನಾವು ಕಟ್ ಮಾಡ್ತಾ ಹೋದಂಗೂ ಏನಾಕತಿ, ಉತ್ತರ ಮತ್ತು ದಕ್ಷಿಣ ಧ್ರುವಗಳು ಇದ್ದೇ ಇರ್ತವೆ. ಅವು ಇಲ್ದಂಗೆ ಇರೋಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಒಂದು ಕಾಂತ. ದಕ್ಷಿಣ ಧ್ರುವ ಮತ್ತು ಉತ್ತರ ಧ್ರುವ ಇಲ್ಲದೆ ಇರೋ ರೀತಿ ಸಾಧ್ಯನೇ ಇಲ್ಲ. ಅಂದರೆ ಇದರಿಂದ ನಮಗೇನು ಗೊತ್ತಾಗತ್ತಪ್ಪ ಅಂದರೆ, ನಾವು ಎಷ್ಟೇ ಸಣ್ಣ ತುಂಡುಗಳಾಗಿ ವಿಭಜಿಸಿದ್ರೂ ಕೂಡ ಕಾಂತದಲ್ಲಿ ಧ್ರುವಗಳು ಇದ್ದೇ ಇರುತ್ತವೆ ಅಂತಂದು ಹೇಳಿ ಗೊತ್ತಾಗುತ್ತೆ. ಹಾಗಾದರೆ ಈ ಕಾಂತನ ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ದಿಕ್ಕುಗಳನ್ನು ಕಂಡು ಹಿಡಿಬೋದು ಅಂತ ನೋಡೋಣ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಚಿತ್ರದಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಏನು ಮಾಡಬೇಕು, ಒಂದು ದಂಡಕಾಂತವನ್ನು ತಗೊಂಡು ಮಧ್ಯದಲ್ಲಿ ದಾರವನ್ನು ಕಟ್ಟಿ ಅದನ್ನೇನು ಮಾಡಬೇಕು, ಸ್ವತಂತ್ರವಾಗಿ ತೂಗಿಬಿಡಬೇಕು. ಸೊ ಇಲ್ಲಿ ನೋಡಿರಿ, ಇಲ್ಲಿ ಕಟ್ಟಿದ್ದಾರೆ, ಹೌದಾ? ಇದನ್ನು ಒಂದು ದಂಡಕಾಂತನ ತೊಗೊಂಡು ಮಧ್ಯದಲ್ಲಿ ದಾರವನ್ನು ಕಟ್ಟಿ ಅದನ್ನೇನು ಮಾಡಿದ್ದಾರೆ, ಸ್ವತಂತ್ರವಾಗಿ ತೂಗಿಬಿಟ್ಟಿದ್ದಾರೆ. ಸೊ ಇದು ದಾರ ಆ ಕಡೆ ಈ ಕಡೆ ಹೋಗಬಾರ್ದು ಅಂದ್ರೆ ಮೇಲ್ಗಡೆಗೆ ಒಂದು ಸ್ವಲ್ಪ ಭಾರವಾಗಿರ್ತಕ್ಕಂಥ ವಸ್ತುಗಳನ್ನು ಇಡಬೇಕು. ಸೊ ಆವಾಗ ಏನಾಗುತ್ತೆ, ಇದು ಸ್ವತಂತ್ರವಾಗಿ ನೇತಾಡ್ತಾ ಇರ್ತೈತಿ ಮತ್ತು ಸಮಾಂತರವಾಗಿರ್ತೈತಿ, ಇದು ನೆಲಕ್ಕೆ ಸಮಾಂತರವಾಗಿರ್ತೈತಿ. ಈಗೇನು ಮಾಡಬೇಕಪ್ಪ ಅಂದರೆ, ನಾವು ದಂಡಕಾಂತವನ್ನು ಸಮತಲ ದಿಕ್ಕಿನಲ್ಲಿ ನಿಧಾನವಾಗಿ ತಿರುಗಿಸಿ ಮತ್ತು ಅದು ನಿಶ್ಚಲ ಸ್ಥಿತಿಗೆ ಬರಲು ಬಿಡಿ. ಅಂದರೆ ಇದು ಏನು ಮಾಡಬೇಕು, ನಿಧಾನಕ್ಕೆ ತಿರುಗಿಸ್ಬೇಕು. ಇದನ್ನು ದಂಡಕಾಂತ ಆಯ್ತಲ್ಲ, ಇದನ್ನೇನು ಮಾಡಬೇಕು,
ನಿಧಾನಕ್ಕೆ ರೊಟೇಟ್ ಮಾಡ್ಬೇಕು ಈ ರೀತಿ. ಸೊ ಈ ರೀತಿ ರೊಟೇಟ್ ಮಾಡಿ ಮತ್ತದು ಸುಮ್ಮನೆ ನಿಲ್ಲೋವರೆಗೂ ಬಿಡ್ಬೇಕು. ಅದನ್ನು ನಿಶ್ಚಲ ಸ್ಥಿತಿಗೆ ಅದು ಬರಬೇಕಂದ್ರೆ ಅದು ತಿರುಗಲಿಲ್ಲಂಗೆ ಸುಮ್ಮನೆ ಹಾಗೆ ಸ್ಟಡಿಯಾಗಿ ನಿಲ್ಲೋವರೆಗೂ ಬಿಡ್ಬೇಕು ಅದನ್ನು. ಆವಾಗ ಬಿಟ್ಟಾಗ ಏನಾಕತ್ತಪ್ಪ ಅಂತಂದ್ರೆ ನೆಲದ ಮೇಲೆ ಕಾಂತದ ತುದಿಗಳಿಗೆ ಅನುಗುಣವಾಗಿ ಸ್ಥಾನವನ್ನು ಗುರುತು ಮಾಡ್ಬೋದು ನಾವಿಲ್ಲಿ. ಸೊ ಇಲ್ಲಿ ಈ ರೀತಿ ರೊಟೇಟ್ ಆದಾಗ ಹಿಂಗೆ ಬರುತ್ತೆ, ಹೌದಾ? ಸೊ ಇಲ್ಲಿ ನಾವು ಅವುಗಳನ್ನು ಗುರುತು ಮಾಡ್ಬೋದು ಅಥವಾ ಮಾಡ್ದೇನೂ ಇರಬಹುದು. ಸೊ ಕಾಂತದ ಅವಾಗ ಅದು ಏನಾಗುತ್ತೆ ಅಂತೆ, ಕಾಂತದ ಒಂದು ತುದಿ ಉತ್ತರ ದಿಕ್ಕನ್ನು ಸೂಚಿಸ್ತತಿ ಮತ್ತು ಇನ್ನೊಂದು ತುದಿ ಏನು ಸೂಚಿಸುತ್ತೆ, ಉತ್ತರ ಧ್ರುವವನ್ನು ಸೂಚಿಸುತ್ತೆ ಮತ್ತು ಇನ್ನೊಂದು ದಕ್ಷಿಣ ಧ್ರುವವನ್ನು ಅದು ಸೂಚಿಸುತ್ತೆ. ಅಂದರೆ ಸ್ವತಂತ್ರವಾಗಿ ತೂಗಿಬಿಟ್ಟ ದಂಡಕಾಂತ ಯಾವಾಗಲೂ ಉತ್ತರ ಮತ್ತು ದಕ್ಷಿಣ ದಿಕ್ಕಿನಲ್ಲಿನೇ ನಿಂತ್ಕೊಳ್ಳುತ್ತೆ. ಸೊ ಅದು ದಕ್ಷಿಣ ದಿಕ್ಕಿನಲ್ಲಿ ನಿಂತಿರೋ ತುದಿನ ನಾವು ದಕ್ಷಿಣ ಧ್ರುವ ಅಂತ ಹೇಳಿ ಕರಿತೀವಿ. ಉತ್ತರ ದಿಕ್ಕಿನಲ್ಲಿ ನಿಂತಿರೋ ಒಂದು ತುದಿನ ಉತ್ತರ ಧ್ರುವ ಅಂತಂದು ಹೇಳಿ ಕರಿತೀವಿ. ಸೊ ಇದು ಸಂಭವಿಸೋಕ್ಕೆ ಕಾರಣ ಏನಪ್ಪ ಅಂತಂದರೆ ಭೂಮಿನೇ ಸ್ವತಃ ಒಂದು ದೊಡ್ಡ ಕಾಂತದಂತೆ ವರ್ತಿಸುತ್ತದೆ. ಸೊ ಈ ನಮ್ಮ ಭೂಮಿ ಇತ್ತಲ್ಲ, ನಾವು ಜೀವಿಸುವಂಥದ್ದು, ಇದೇ ಏನಾಗತ್ತೆ ಅಂದರೆ ಒಂದು ದೊಡ್ಡ ಕಾಂತದಂತೆ ವರ್ತಿಸುತ್ತೆ. ಯಾಕಪ್ಪ ಅಂದರೆ ಈ ನಮ್ಮ ಭೂಮಿ ಒಳಗಡೆಗೆ ಹೋದಂಗೆ, ಆಳವಾಗಿ ಹೋದಂಗೆ ಏನಿರುತ್ತೆ ಅಲ್ಲಿ ಕಬ್ಬಿಣ, ಮ್ಯಾಗ್ನೆಟು, ಲಿಕ್ವಿಡ್ ದ್ರವ ರೂಪದಲ್ಲಿರುತ್ತೆ. ಸೊ ಇದರಿಂದ ನಮ್ಮ ಭೂಮಿ ಒಂದು ದೊಡ್ಡ ಕಾಂತದಂತೆ ವರ್ತಿಸ್ತಾ ಇರುತ್ತೆ. ಆದರೆ ನಾವು ಈಗ ದಂಡಕಾಂತದ ಬದಲಿ ನಾವು ಬೇರೆ ಯಾವುದಾದ್ರೂ ಒಂದು ಕಬ್ಬಿಣ ತುಂಡು ಬಳಸಿ ನಾವು ಅದನ್ನು ದಕ್ಷಿಣದ ಮತ್ತು ಉತ್ತರ ದಿಕ್ಕಿನಲ್ಲಿ ಅದು ನಿಲ್ತತೆ ಅಂತ ನೋಡಿದರೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದರೆ ಕಾಂತ ಮಾತ್ರ ಉತ್ತರ ಮತ್ತು ದಕ್ಷಿಣ ಧ್ರುವದಲ್ಲಿ ನಿಂತ್ಕೊಳ್ಳುತ್ತೆ. ಬೇರೆ ಯಾವುದೇ ಲೋಹ ಈ ರೀತಿಯಾಗಿ ನಿಲ್ಲೋದಿಲ್ಲ, ಸ್ಥಿರವಾಗಿ ಅದು ನಿಲ್ಲೋದಿಲ್ಲ. ಸೊ ಏನು ಗೊತ್ತಾಗತ್ತಪ್ಪ ಇದರಿಂದ ಅಂತಂದ್ರೂ, ಸ್ವತಂತ್ರವಾಗಿ ತೂಗುಬಿಟ್ಟ ಕಾಂತವು ಸದಾ ಉತ್ತರ ದಕ್ಷಿಣ ದಿಕ್ಕಿನಲ್ಲಿನೇ ನಿಲ್ಲುತ್ತದೆ. ಈ ಗುಣಗಳ ಆಧಾರದ ಮೇಲೇ ದಿಕ್ಕುಗಳನ್ನು ಕಂಡುಹಿಡಿಯಲು ಕಾಂತೀಯ ದಿಕ್ಸೂಚಿಯ ಅಭಿವೃದ್ಧಿಯಾಯಿತು. ಇದರಲ್ಲಿ ಮುಕ್ತವಾಗಿ ತಿರುಗುವ ಸೂಜಿ ಆಕಾರದ ಕಾಂತವಿದ್ದು ಅದು ಉತ್ತರ ಮತ್ತು ದಕ್ಷಿಣ ದಿಕ್ಕನ್ನು ಸೂಚಿಸ್ತದೆ. ನೋಡಿ, ಸೊ ಇಲ್ಲಿದೆಯಲ್ಲ, ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಏನಿದು ಕಾಂತೀಯ ದಿಕ್ಸೂಚಿ. ಈ ಕಾಂತೀಯ ದಿಕ್ಸೂಚಿ ಸಾಮಾನ್ಯವಾಗಿ ಪಾರದರ್ಶಕತೆಯನ್ನು ಹೊಂದಿದೆ. ಅಂದರೆ ಮೇಲಿನ ಭಾಗ ಯಾವ ರೀತಿ ಇರುತ್ತೆ, ಅದು ಪಾರದರ್ಶಕ, ಅಂದರೆ ಒಳಗಿಂದ ಇದು ಕಾಣಿಸ್ಬೇಕಲ್ಲ ನಮಗೆ. ಲೈಕ್ ವಾಚ್ ನೋಡಿರಲ್ಲ ನೀವು, ಸೊ ಯಾವ ರೀತಿ ವಾಚ್ ಇರುತ್ತಲ್ಲ ಅದೇ ರೀತಿ ಇದು ಪಾರದರ್ಶಕವಾಗಿರುತ್ತದೆ. ಸೊ ಇದರಲ್ಲಿ ಏನಿರುತ್ತಪ್ಪ ಅಂದರೆ ಒಂದು ಸಣ್ಣದು ವೃತ್ತಾಕಾರ ಪೆಟ್ಟಿಗೆ ಇರ್ತೈತಿ. ಸೊ ಇದರೊಳಗೆ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದು ಸೂಜಿ ಆಕಾರದ ಒಂದು ಕಾಂತ. ಇದು ಸೂಜಿ ಆಕಾರದ ಒಂದು ಕಾಂತ. ಇದು ಮಿಡಲ್ ಏನು ಮಾಡಿರ್ತಾರೆ, ಇದನ್ನು ಪಿನ್ನಿನ ಮೇಲೆ ಇದನ್ನು ಜೋಡಿಸಿರ್ತಾರೆ. ಆವಾಗ ಮಾತ್ರ ಇದು ಫ್ರೀಯಾಗಿ ತಿರುಗಲಿಕ್ಕೆ ಸಾಧ್ಯ ಆಗೋದು. ಇದರಿಂದ ಅದು ಬಿಂದುವಿನ ಸುತ್ತಲೂ ಚಲಿಸ್ಬೋದು, ಅಂದರೆ ಮುಕ್ತವಾಗಿ ಅದು ತಿರುಗ್ಬೋದು. ಸೊ ನಾವು ಒಂದ್ಸಲ ಅದನ್ನು ನಾವು ತಿರುಗಿಸ್ಬಿಟ್ವಿ ಅಂತ ಅಂದರೆ ಅದು ಯಾವಾಗಲೂ ಉತ್ತರ ದಿಕ್ಕಿನಲ್ಲಿನೇ ನಿಲ್ಲುತ್ತೆ. ಸೊ ಇಲ್ಲಿ ಏನು ಕೆಂಪು ಕಲರಲ್ಲಿ, ಏನು ರೆಡ್ ಕಲರಲ್ಲಿ ಕೊಟ್ಟಿದ್ದಾರಲ್ಲ, ಇದು ಯಾವಾಗಲೂ ಉತ್ತರ ಧ್ರುವವಾಗಿರುತ್ತೆ, ಉತ್ತರ ಧ್ರುವ ಆಗಿರುತ್ತೆ. ಸೊ ಇಲ್ಲಿ ಯಾವುದೇ ಕಲರ್ ಇಲ್ವಲ್ಲ, ಇದು ಏನಿದು ದಕ್ಷಿಣ ಧ್ರುವ ಆಗಿರುತ್ತೆ, ದಕ್ಷಿಣ ಧ್ರುವ ಆಗಿರುತ್ತೆ. ಗೊತ್ತಾಯ್ತಾ ಮಕ್ಕಳೇ? ಸೊ ಈ ರೀತಿ ನಾವು ಕಾಂತೀಯ ದಿಕ್ಸೂಚಿಯನ್ನು ಉಪಯೋಗಿಸ್ಕೊಂಡು ದಿಕ್ಕುಗಳನ್ನು ನಾವು ಕಂಡುಹಿಡಿಬಹುದು. ಹಾಗಾದರೆ ನಾವೇ ಯಾಕೆ ಒಂದು ಮನೇಲಿ ತಯಾರು ಮಾಡಬಾರ್ದು? ಸೊ ನಮ್ಗೆ ಈಗಾಗಲೇ ಗೊತ್ತಿದೆ ಏನಪ್ಪ ಅಂದ್ರೆ, ಸೂರ್ಯ ಉದಯಿಸುವ ಅಥವಾ ಮುಳುಗೋ ದಿಕ್ಕನ್ನು ನಾವು ಗಮನಿಸಿದ್ದೀವಿ, ಹೌದಾ? ಪೂರ್ವ ಅಥವಾ ಪಶ್ಚಿಮ ಎಲ್ಲಿದೆ ಅಂತಂದೇಳಿ ನಮಗೆ ಕಲ್ಪನೆ ಇದೆ. ಅದರಿಂದ ಕಾಂತ ಯಾವ ದಿಕ್ಕಿನಲ್ಲಿ ನಿಂತಿದೆ ಎಂಬುದನ್ನು ಸಹ ನಾವು ಕಂಡುಹಿಡಿಬೋದು, ಹೌದಾ? ನಮಗೆ ಆಲ್ರೆಡಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳು ಗೊತ್ತದವು, ಪೂರ್ವ ಮತ್ತು ಪಶ್ಚಿಮ ದಿಕ್ಕುಗಳು ಗೊತ್ತದವು. ಹಾಗಾಗಿ ನಾವೇ ಯಾಕೆ ಒಂದು ಮನೆಯಲ್ಲೇ ರಚನೆ ಮಾಡಬಾರ್ದು? ಓಕೆ, ನಾನು ಹೇಳ್ತಾ ಹೋಗ್ತೀನಿ, ನೀವು ಅದೇ ರೀತಿ ಮನೇಲಿ ಇದನ್ನು ಟ್ರೈ ಮಾಡಿ. ಸೊ ಇದಕ್ಕೆ ನಿಮಗೇನು ಬೇಕಪ್ಪ ಅಂತಂದ್ರೆ ರಬ್ಬರ್ ಕಾರ್ಕು, ಹೊಲಿಗೆ ಸೂಜಿ, ಒಂದು ದಂಡಕಾಂತ ಇಲ್ಲಂದರೆ ಮನೇಲಿ ಯಾವುದಾದ್ರೂ ಮ್ಯಾಗ್ನೆಟ್ ಇದ್ದರೆ ನೀವು, ಅಂದರೆ ಕಾಂತ ಇದ್ದರೆ ಅದನ್ನೇ ಉಪಯೋಗಿಸ್ಕೋಬೋದು. ಮತ್ತು ಇದಕ್ಕೇನು ಬೇಕಪ್ಪ ಅಂದರೆ ಗಾಜಿನ ಬಟ್ಟಲೆ ಆಗಬೇಕು ಅಂತ ಇಲ್ಲ, ಯಾವುದಲ್ಲಾದರೂ ಒಂದು ಬಟ್ಲು ಪ್ಲಾಸ್ಟಿಕ್ಕಿಂದಾದರೂ ಆಗಿರ್ಬೋದು.
ಆದರೆ ಸ್ಟೀಲಿನ ಮಾತ್ರ ತೊಗೊಳ್ಳೋ ಹಾಗಿಲ್ಲ, ಬೇರೆ ಯಾವುದೇ ಮೆಟಲಿನ ತೊಗೊಳ್ಳೋ ಹಾಗಿಲ್ಲ. ಗಾಜು ಮತ್ತು ಪ್ಲಾಸ್ಟಿಕ್ಕಿನ ಬಟ್ಲುಗಳನ್ನು ನಾವು ಯೂಸ್ ಮಾಡ್ಕೋಬೋದು. ಮತ್ತು ನೀರು ಬೇಕಿದ್ದಕ್ಕೆ. ಸೊ ಹೇಗೆ ಮಾಡ್ಬೋದಪ್ಪ ಅಂತಂದ್ರೆ, ಒಂದು ಸೂಜಿ ತೊಗೊಂಡು ಅದನ್ನೇನು ಮಾಡಬೇಕು, ಈ ರೀತಿಯಾಗಿ ಇಲ್ಲೇನು ತೋರಿಸ್ತಾ ಇದ್ದಾರಲ್ಲ ಈ ರೀತಿ ಆ್ಯಕ್ಷನಲ್ಲಿ ಇದನ್ನು ತಿದ್ದುತ್ತಾ ಹೋಗಬೇಕು. ಒಂದು ತುದಿಯಿಂದ ಇನ್ನೊಂದು ತುದಿಗೆ ಅದನ್ನೇನು ಮಾಡಬೇಕು, ತೀಡ್ತಾ ಹೋಗಬೇಕು. ಮತ್ತು ಅದು ಒಂದು ಸಲ ಒಂದು ರೊಟೇಟ್ ಹಿಂಗೆ ಕಂಪ್ಲೀಟ್ ಆಯಿತು ಅಂದ್ರೆ ಮತ್ತೆ ಕೈ ಎತ್ತಿ ಮತ್ತೆ ಅದನ್ನು ಮತ್ತೆ ಇದೇ ರೀತಿ ಹಿಂಗೆ ತೀಡ್ತಾನೇ ಹೋಗ್ಬೇಕು ಅದನ್ನು. ಸೊ ಇದನ್ನು ಎಷ್ಟು ಸರಿ ನಾವು ಮಾಡಬೇಕು, ಒಂದು 30-40 ಬಾರಿ ಮಾಡಬೇಕು. ಈ ರೀತಿ 30-40 ಬಾರಿ ಮಾಡಿದಾಗ ಈ ಸೂಜಿ ಏನಿರ್ತೈತಲ್ಲ ಇದು ಕಾಂತವಾಗಿ ಬದಲಾಗ್ತದೆ. ಈ ಸೂಜಿನೇ ಐತಲ್ಲ ಇದು ಏನಾಗುತ್ತೆ, ಕಾಂತವಾಗಿ ಬದಲಾಗುತ್ತೆ. ಸೊ ಅದು ಕಾಂತವಾಗಿ ಬದಲಾಗತ್ತೆ ಇಲ್ಲ ಅಂತಂದೇಳಿ ನಾವು ಹೆಂಗೆ ಕನ್ಫರ್ಮ್ ಮಾಡ್ಕೋಬೇಕು ಅಂದರೆ, ಕೆಲವೊಂದಿಷ್ಟು ಬೇಕಾದ್ರೆ ನೀವು ಕಬ್ಬಿಣ ಗುಂಡ್ಪಿನೋ ಏನೋ ಇರ್ತವೆ ಪಿನ್ಗಳನ್ನು ಅದ್ರ ಹತ್ರ ತಂದ್ವಿ ಅಂತ ಅಂದರೆ ಅದು ಏನು ಮಾಡುತ್ತೆ, ಅದು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಸರಿನಾ. ಈಗ ನಮಗೆ ಈ ಸೂಜಿ ಏನಾಯಿತು, ಕಾಂತವಾಗಿ ತಯಾರಾಯಿತು. ಇದರಿಂದ ನೆಕ್ಸ್ಟ್ ಏನು ಮಾಡ್ಬೋದು, ಸೊ ಆ ಸೂಜಿನ ಏನು ಮಾಡಬೇಕು, ಒಂದು ಕಾರ್ಕ್ ಮೂಲಕ ಹಾಯಿಸ್ಬೇಕು. ಕಾರ್ಕ್ ಅಂದರೆ ಇನ್ನದೇನು ದೊಡ್ಡದಲ್ಲ, ಒಂದು ರಬ್ಬರ್ ಇರುತ್ತೆ ನೋಡಿರಿ, ಅದನ್ನೇ ನೀವು ಈಸಿಯಾಗಿ ತೊಗೋಬೋದು. ಅದನ್ನೇನು ಮಾಡಬೇಕು, ಅದ್ರ ಮೂಲಕ ಹಾಯಿಸಿ ನೀರಿನಲ್ಲಿ ತೇಲುವಂತೆ ಮಾಡಬೇಕಂತ. ಸೊ ನೋಡಿರಿ ಇಲ್ಲಿ ತೋರಿಸಿದ್ದಾರೆ ಚಿತ್ರದಲ್ಲಿ. ಈ ರೀತಿಯಾಗಿ ಅದು ಕಾರ್ಕನ ಮೂಲಕ ಸೂಜಿನ ಇಟ್ಟು ಅದು ನೀರಿನಲ್ಲಿ ತೇಲುವಂಗೆ ನೋಡ್ಕೋಬೇಕು. ಈ ಕಾರ್ಕನ್ನು ನಾವು ಯಾಕೆ ಯೂಸ್ ಮಾಡಬೇಕು ಅಂತ ಅಂದ್ರೆ, ಇದು ನೀರಿನಲ್ಲಿ ತೇಲ್ಬೇಕು ಸೂಜಿ. ಹಾಗೆ ಬಿಟ್ವಿ ಅಂದ್ರೆ ಅದು ನೀರಿನಾಗ ಬಿಟ್ವಿ ಅಂದರೆ ಹಾಗೆ ಮುಳುಗೋಗ್ಬಿಡ್ತೈತಿ. ಅದಕ್ಕೆ ಈ ತೇಲೋ ರೀತಿ ಯಾವುದು ನೀರಿನಲ್ಲಿ ತೇಲ್ತೈತಲ್ಲ ಆ ವಸ್ತುವಿನಿಂದ ನಾವು ಇದನ್ನು ತೇಲಿಸ್ಬೋದು. ಅದಕ್ಕೆ ಕಾರ್ಕ್ ಬಳಸಿದ್ದಾರೆ ಅಷ್ಟೇ. ಸೊ ಸೂಜಿ ಈಗ ನೀರಿನ ಮೇಲ್ಭಾಗದಲ್ಲಿದೆ, ಹೌದಾ. ಸೊ ಫಸ್ಟಿಗೆ ನಾವು ಇಟ್ಟಾಗ ನೀರು ಸ್ವಲ್ಪ ಅಲಗಾಡ್ತೈತಿ, ಆವಾಗ ಅದು ನಿಶ್ಚಲವಾಗಿರಲ್ಲ. ಅದು ಯಾವಾಗ ಒಂದು ಸ್ವಲ್ಪ ಹೊತ್ತಾದಮೇಲೆ ನಿಶ್ಚಲ ಸ್ಥಿತಿಗೆ ಬರ್ತೈತಿ, ಆವಾಗ ಅದು ಯಾವ ರೀತಿ ಕೆಲಸ ಮಾಡ್ತೈತಿ ಅಂದ್ರೆ ದಿಕ್ಸೂಚಿ ಅಂತೆ ಅದು ಕೆಲಸ ಮಾಡ್ತೈತಿ. ಸೊ ಇವಾಗ ನಮಗೆ ಗೊತ್ತಾಗತ್ತೆ ಸೂಜಿ ತುದಿಗಳು ಯಾವ್ಯಾವ ದಿಕ್ಕನ್ನು ಸೂಚಿಸ್ತಾ ಇದ್ದಾವೆ ಅಂತಂದೇಳಿ. ನೀವು ಗಮನಿಸ್ರಿ, ಅದು ಪ್ರತಿ ಬಾರಿನೂ ಉತ್ತರ ಮತ್ತು ದಕ್ಷಿಣ ದಿಕ್ಕುಗಳನ್ನೇ ಸೂಚಿಸ್ತದೆ ಯಾವಾಗಲೂ, ಗೊತ್ತಾಯ್ತಾ. ಸೊ ಈ ರೀತಿಯಾಗಿ ನಾವು ಈ ಒಂದು ಯಾವುದು ಕಾಂತೀಯ ದಿಕ್ಸೂಚಿ ಬರೋದಕ್ಕಿಂತ ಮುಂಚೆನೇ ನಮ್ಮ ಭಾರತದಲ್ಲಿ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ನೌಕಾಯಾನಕ್ಕೋಸ್ಕರ ಒಂದು ಮೀನಿನ ಆಕಾರದ ಕಾಂತೀಯ ಕಬ್ಬಿಣ ತುಂಡು ಇರ್ತಾಯಿತ್ತು. ಅದನ್ನು ಒಂದು ತೈಲ ಪಾತ್ರೆಯಲ್ಲಿ ತೇಲಿಸುವ ಮೂಲಕ ಏನು ಮಾಡ್ತಾಯಿದ್ರು, ಬಳಸ್ತಾಯಿದ್ರು. ಅದನ್ನು ಏನಂತ ಕರೆದಿದ್ವಿ, ಮತ್ಸ್ಯಯಂತ್ರ ಅಂತಂದು ಹೇಳಿ ನಾವು ಅದನ್ನು ಕರೆದಿದ್ವಿ, ಗೊತ್ತಾಯ್ತಾ. ಈ ರೀತಿ ನೋಡಿರಿ, ನಮ್ಮ ಭಾರತೀಯರು ಎಲ್ಲದಕ್ಕಿಂತ ಮುಂಚೆನೇ, ಕಂಪಾಸ್ ಬರೋದಕ್ಕಿಂತ ಮುಂಚೆನೇ ಮ್ಯಾಗ್ನೆಟನ್ನು ಯೂಸ್ ಮಾಡ್ಕೊಂಡು, ಅಂದರೆ ಕಾಂತಗಳನ್ನು ಯೂಸ್ ಮಾಡಿಕೊಂಡು ದಿಕ್ಕುಗಳನ್ನು ಕಂಡು ಹಿಡಿತಾ ಇದ್ದರು. ಸೊ ಇದರಿಂದ ನಮ್ಮ ವಿಜ್ಞಾನ ಯಾವ ರೀತಿ ಮುಂದುವರೆದಿತ್ತು ಹಿಂದಿನ ಕಾಲದಲ್ಲಿ ಅಂತಲೂ ಗೊತ್ತಾಗುತ್ತೆ. ಓಕೆ, ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಕಾಂತಗಳ ನಡುವೆ ಆಕರ್ಷಣೆ ಮತ್ತು ವಿಕರ್ಷಣೆ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಓಕೆ, ಬಾಯ್.